10 ನಿಮಿಷದಲ್ಲಿ ರೆಡಿಯಾಗುವಂಥ ಪೋಹಾ ಬೈಟ್ಸ್ನ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ತುಂಬಾ ರುಚಿಯಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ರಜನಿ ಅಡಿಗೆ. ನಾನು ರಜನಿ. ನಮಸ್ತೆ ಎಲ್ಲರಿಗೂ. ಈಗ ಯಾವ ರೀತಿ ಈ ಪೋಹಾ ಬೈಟ್ನ ಮಾಡೋದು ಅನ್ನೋದನ್ನು ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. 1 ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಅವಲಕ್ಕಿಯಿಂದ ಈ ಸ್ನ್ಯಾಕ್ಸು ತುಂಬಾ ರುಚಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು 2 ರಿಂದ 3 ನಿಮಿಷ ನೆನೆಸ್ಕೊಂಡಿದ್ದೀನಿ. ನಾನಿಲ್ಲಿ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಹಾಗಾಗಿ ನೋಡಿ, ಈಗ ಇದಕ್ಕೆ ಹಸಿ ಆಲೂಗೆಡ್ಡೆನ ತುರಿದ್ಬಿಟ್ಟು ಹಾಕೋತಾ ಇದ್ದೀವಿ. ಸಿಪ್ಪೆ ತೆಗೆದು ನೀರಲ್ಲಿ ಇಟ್ಟಿದ್ದೆ ಕಪ್ಪಾಗದೇ ಇರಲಿ ಅಂತ. ಈ ರೀತಿ ತುರಿದ್ಬಿಟ್ಟು ಗ್ರೇಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ 1 ಸ್ಪೂನಷ್ಟು ಉಪ್ಪು, 1 ಟೀ ಸ್ಪೂನಷ್ಟು, ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಖಾರ, ನೆಕ್ಸ್ಟ್ ನಾವಿದಕ್ಕೆ 1 ಹಿಡಿಯಷ್ಟು ಈರುಳ್ಳಿನ ಈ ರೀತಿ ಕೈಯಿಂದನೇ ಕ್ರಷ್ ಮಾಡಿ ಹಾಕಬೇಕು. ನಂತರ 1 ಹಸಿರು ಮೆಣಸಿನಕಾಯಿ, ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕ್ತಾ ಇದ್ದೀವಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬೈಂಡಿಂಗ್ ಚೆನ್ನಾಗಾಗುತ್ತೆ. ಹಾಗಾಗಿ ಅಕ್ಕಿ ಹಿಟ್ಟು ಹಾಕಿ ಎಲ್ಲದನ್ನು ಕೈಯಿಂದನೇ ಕಲಿಸ್ಬೇಕಾಗುತ್ತೆ. ಚೆನ್ನಾಗಿ ಇದನ್ನು ನೀಟ್ ಮಾಡಿ ಎಲ್ಲ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಂಡು ಈ ರೀತಿ ಬೈಟ್ಸ್ನ ಮಾಡಿ ತೊಗೋಬೇಕಾಗುತ್ತೆ. ಚಿಕ್ಕ ಚಿಕ್ಕದಾಗಿ ಬೈಟ್ಸನ್ನು ಮಾಡಿ 5 ನಿಮಿಷ ಕಲಿಸೋದಕ್ಕೆ, 5 ನಿಮಿಷ ಇದನ್ನು ಬೇಯಿಸೋದಕ್ಕೆ. 10 ನಿಮಿಷದಲ್ಲಿ ಈಸಿಯಾಗಿ ಈ ಪೋಹಾ ಬೈಟ್ಸ್ ರೆಡಿಯಾಗಿಬಿಡುತ್ತೆ. ಅವಲಕ್ಕಿಯಿಂದ ತುಂಬಾ ಸುಲಭವಾಗಿ ಸ್ನ್ಯಾಕ್ಸ್ನ ಮಾಡ್ಬೋದು. ಒಂದೊಂದನ್ನೇ ಎಣ್ಣೆ ಕಾಯೋದಕ್ಕಿಟ್ಟು ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಹಾಕ್ತಾ ಇದ್ದೀನಿ ನೋಡಿ. ಈ ರೀತಿ ಎಲ್ಲ ಬೈಟ್ಸನ್ನು ಹಾಕ್ತಾ ಬರಬೇಕು. ಇದನ್ನು ಬೇಯಿಸಬೇಕಾದ್ರೆ ಉರಿನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಫಸ್ಟು ಹೈಯಲ್ಲಿ ಇರಬೇಕು ಉರಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಹಾಕಿದ್ಮೇಲೆ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಒಳಗೂ ಸಹ ಚೆನ್ನಾಗಿ ಬೇಯೋ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಇದನ್ನು ತಿರುಗಿಸ್ತಾ ಬೇಯಿಸಬೇಕು. 1 ರಿಂದ 2 ನಿಮಿಷ ತಿರುಗಿಸೋದಕ್ಕೆ ಹೋಗ್ಬಿಡಿ. ನಂತರ ತಿರುಗಿಸ್ತಾ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಪೋಹಾ ಬೈಟ್ಸ್ ನೋಡಿ ಸಕ್ಕ ಟೇಸ್ಟಿಯಾಗಿ ರೆಡಿಯಾಗಿದೆ. ಈವ್ನಿಂಗ್ ಟೈಮು ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ. ಈಗ ಇದನ್ನು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಉಳಿದಿರೋ ಅಂಥ ಪೋಹಾ ಬೈಟ್ನೆಲ್ಲ ಇದೇ ರೀತಿ ಬೇಯಿಸ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿ 10 ನಿಮಿಷದಲ್ಲಿ ಈ ಸ್ನ್ಯಾಕ್ಸು ರೆಡಿಯಾಗಿಬಿಡುತ್ತೆ. ವಿಡಿಯೋ ಇಷ್ಟ ಆದರೆ ರಜನಿ ಅಡಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.